ಮಾಲೂರಿನಲ್ಲಿ ಸಹಕಾರಿ ಬ್ಯಾಂಕ್ ಚುನಾವಣೆ ಮುಗಿದಿದ್ರೂ ಸಹ ಶೀತಲ ಸಮರ, ಒಳಬೇಗುದಿ, ಮಾತಿನ ಸಮರ, ರಾಜಕೀಯ ಆರೋಪಗಳು ಮುಗಿದೇ ಇಲ್ಲ. ಇತ್ತೀಚೆಗಷ್ಟೇ ಮುಗಿದ ಸಹಕಾರಿ ಬ್ಯಾಂಕ್ನ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಇಬ್ಬರು ಹಾಗೂ ಬಿಜೆಪಿಯ ಒಬ್ಬರು ಅವಿರೋಧವಾಗಿ ಆಯ್ಕೆಯಾಗಿದ್ರು. ನಂತರ ನಡೆದ ಚುನಾವಣೆಯಲ್ಲಿ 11 ಜನ ಗೆದ್ದಿದ್ದು, ಅದರಲ್ಲಿ 4 ಜನ ಬಿಜೆಪಿ ಹಾಗೂ 7 ಜನ ಕಾಂಗ್ರೆಸ್ನವರು ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ. ಸೋಲು ಗೆಲುವು ಅದೇನೇ ಇರಲಿ, ಅವರವರ ಪಕ್ಷಕ್ಕಾಗಿ, ಪಕ್ಷದ ಅಭ್ಯರ್ಥಿಯ ಗೆಲುವಿಗಾಗಿ ಕಾರ್ಯಕರ್ತರು ಪಟ್ಟ ಶ್ರಮ ಮೆಚ್ಚುವಂತಹದ್ದೇ. ಅದೆಂತಹದ್ದೇ ಚುನಾವಣೆಯಾದರೂ ಅಲ್ಲಿ ಕಷ್ಟಪಡೋರು ಕಾರ್ಯಕರ್ತರು ಅನ್ನೋದು ಮತ್ತೊಮ್ಮೆ ಈ ಚುನಾವಣೆಯಲ್ಲಿ ಸಾಬೀತಾಗಿದೆ. ಇದೀಗ ಗೆದ್ದ 2 ಪಕ್ಷದ ಅಭ್ಯರ್ಥಿಗಳು ಸಂಭ್ರಮದಲ್ಲಿದ್ದಾರೆ. ಅದರಲ್ಲೂ ಕಾಂಗ್ರೆಸ್ ಅಭ್ಯರ್ಥಿಗಳ ಗೆಲುವಿನಲ್ಲಿ ಮಾಲೂರಿನ ಜನಪ್ರಿಯ ಶಾಸಕರಾದ ನಂಜೇಗೌಡರ ಪಾತ್ರ ಪ್ರಮುಖವಾದದ್ದು ಎಂಬುದು ಎಲ್ಲರಿಗೂ ತಿಳಿದಿದೆ. ಆದರೆ ಇದು ಕೆಲವು ಬಿಜೆಪಿ ಮುಖಂಡರ ಅಸಮಾಧಾನಕ್ಕೆ ಕಾರಣವಾಗಿದೆ. ಈ ಚುನಾವಣೆಯಲ್ಲಿ ಶಾಸಕರು ತಮ್ಮ ಪ್ರಭಾವವನ್ನು ಬಳಸಿ ತಮ್ಮ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸಿದ್ದಾರೆ ಅಂತ ಲಾಯರ್ ಕೃಷ್ಣಪ್ಪ ಪರೋಕ್ಷವಾಗಿ ಗಂಭೀರ ಆರೋಪ ಮಾಡಿದ್ದಾರೆ. ಬ್ಯಾಂಕ್ ಚುನಾವಣೆಯ ಫಲಿತಾಂಶ ಬಂದಾಗಿನಿಂದಲೂ 2 ಪ್ರಮುಖ ರಾಜಕೀಯ ಪಕ್ಷಗಳಲ್ಲಿ ಪರಸ್ಪರ ಅಸಮಾಧಾನ ಬೂದಿ ಮುಚ್ಚಿದ ಕೆಂಡದಂತಿದೆ. ಇದೀಗ ಅದು ನಿಧಾನವಾಗಿ ಹೊರಬರ್ತಾ ಇದೆ. ಬ್ಯಾಂಕ್ ಚುನಾವಣೆಯ ಗೆಲುವನ್ನು ಹಂಚಿಕೊಳ್ಳಲು ಮಾಲೂರು ಪಟ್ಟಣದ ಚಿನ್ನಸ್ವಾಮಿ ನಿವಾಸದಲ್ಲಿ ಲಾಯರ್ ಕೃಷ್ಣಪ್ಪ ಸುದ್ದಿಗೋಷ್ಠಿ ಕರೆದಿದ್ರು. ಇದೇ ವೇಳೆ ಮಾತನಾಡಿದ ಲಾಯರ್ ಕೃಷ್ಣಪ್ಪ, ಈಗಷ್ಟೇ ಸಹಕಾರಿ ಬ್ಯಾಂಕ್ನ ಚುನಾವಣೆ ಮುಗಿದಿದೆ. ಇದರಲ್ಲಿ ಕಾಂಗ್ರೆಸ್ನ ಇಬ್ಬರು ಹಾಗೂ ಬಿಜೆಪಿಯ ಒಬ್ಬರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎನ್ನುತ್ತಾ ಪಕ್ಕದಲ್ಲಿದ್ದ ವಿಜೇತ ಅಭ್ಯರ್ಥಿಯನ್ನ ಅಭಿನಂದಿಸಿದ್ರು. ಇನ್ನುಳಿದ 11 ಜನರು ಗೆದ್ದಿದ್ದು, ಅದರಲ್ಲಿ 4 ಜನ ಬಿಜೆಪಿ ಅಭ್ಯರ್ಥಿಗಳಾಗಿದ್ದಾರೆ ಹಾಗೂ ಈ ಗೆಲುವಿಗಾಗಿ ಕಾರ್ಯಕರ್ತರು ಬಹಳ ದಿನಗಳ ನಂತರ ಪ್ರಚಾರ ಮಾಡಿ ಕೆಲಸ ಮಾಡಿದ್ದಾರೆ. ಈ ಚುನಾವಣೆಯಲ್ಲಿ ಈ ಭಾಗದ ಶಾಸಕರು ಹೆದರಿಸಿ ಬೆದರಿಸಿ ಅಭ್ಯರ್ಥಿಗಳನ್ನ ಗೆಲ್ಲಿಸಿದ್ದಾರೆ. ಒಬ್ಬ ಶಾಸಕರಾದವರು ಬ್ಯಾಂಕ್ ಚುನಾವಣೆಯಲ್ಲಿ ಹಸ್ತಕ್ಷೇಪ ಮಾಡಿರೋದು ಸ್ವತಂತ್ರ ಬಂದ ನಂತರ ಇದೇ ಮೊದಲು. ಯಾಕೆ ಅಂದರೆ ಈ ಚುನಾವಣೆಯು ರಾಜಕೀಯ ಪಕ್ಷಗಳಿಗೆ ಸಂಬಂಧಿಸಿದ್ದಲ್ಲ. ಆದರೆ ನಾವು ಯಾವುದೇ ಹೆದರಿಕೆ ಬೆದರಿಕೆಗೆ ಜಗ್ಗೋದಿಲ್ಲ. ನಮಗೆ ಯಾವತ್ತಿದ್ರೂ ಮಂಜುನಾಥ ಗೌಡರೇ ನಾಯಕರು. ಶಾಸಕರಾದವರು ಈಗ ಆಯ್ಕೆಯಾಗಿರುವ ಅಭ್ಯರ್ಥಿಗಳಿಗೆ ಪಕ್ಷದ ಮುಖ ನೋಡದೆ ಬೆಂಬಲಿಸಬೇಕು. ರೈತರ ಹಾಗೂ ಬಡವರ ಪರ ಕೆಲಸ ಮಾಡಲು ಸಹಕಾರ ಕೊಡಬೇಕು ಹಾಗೂ ರಾಜ್ಯದಲ್ಲಿ ಹಿಂದೂಗಳಿಗೆ ರಕ್ಷಣೆ ಇಲ್ಲದಂತಾಗಿದೆ ಅನ್ನುತ್ತಾ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಹಸುವಿನ ಕೆಚ್ಚಲು ಕುಯ್ದ ಪ್ರಕರಣವನ್ನು ಪ್ರಸ್ತಾಪಿಸಿ ಆಕ್ರೋಶ ಹೊರಹಾಕಿದ್ರು. ಒಟ್ಟಾರೆ ಹೇಳೋದಾದ್ರೆ ಲಾಯರ್ ಕೃಷ್ಣಪ್ಪ ಅವರು ಸುದ್ದಿಗೋಷ್ಠಿಯಲ್ಲಿ ಪರೋಕ್ಷವಾಗಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ಹರಿಹಾಯ್ದರು. ನಮಗೆ ಹಿನ್ನಡೆ ತಾವು ಕೂಡ ನಲ್ಲಿ ಆ ಒಂದು ಚುನಾವಣಾ ಪ್ರಕ್ರಿಯೆ ಮಾಧ್ಯಮದಲ್ಲಿದ್ದರೆ ಯಾವತ್ತೂ ಕೂಡ ಇತಿಹಾಸದಲ್ಲಿ ಶಾಸಕರು ಬಂದು ಭೂ ಅಭಿವೃದ್ಧಿ ಬ್ಯಾಂಕಲ್ಲಿ ಚುನಾವಣೆಗೆ ನಾಮಪತ್ರ ಸಲ್ಲಿಸೋ ಮುಖಾಂತರ ಏನು ಚುನಾವಣೆ ಪ್ರಕ್ರಿಯೆಯಲ್ಲಿ ಇಷ್ಟು ಸೀರಿಯಸ್ ಆಗಿ ಪಾಲ್ಗೊಂಡು ಚುನಾವಣೆ ಮಾಡಿದಂಥದ್ದು ಸ್ವಾತಂತ್ರ್ಯ ಬಂದ ಮೇಲೆ ಇದೇ ಫಸ್ಟು ಅಂತ ನನ್ನ ಅಭಿಪ್ರಾಯ ಇದೆ. ಇದುವರೆಗೂ ಕೂಡ ಇದು ಯಾವುದೇ ಪಕ್ಷದ ಚಿಹ್ನೆ ಅಡಿಯಲ್ಲಿ ಸ್ಪರ್ಧೆ ಮಾಡ್ತಕ್ಕಂಥದ್ದಲ್ಲ. VSSN, BLD ಬ್ಯಾಂಕು, APMC ಈ ಥರ ಚುನಾವಣೆಗಳು ರೈತರು ಆ ಭಾಗದಲ್ಲಿರ್ತಕ್ಕಂಥ ರೈತರು ಸಾಲ ಕೊಡೋ ಮುಖಾಂತರ ರೈತರಿಗೆ ವ್ಯವಸಾಯಕ್ಕೆ ಉತ್ತೇಜನ ಕೊಡೋ ಮುಖಾಂತರ ಒಂದು ಭೂ ಅಭಿವೃದ್ಧಿ ಬ್ಯಾಂಕು ಕಾರ್ಯನಿರ್ವಹಿಸ್ತದೆ. ಆದರೆ ಇಲ್ಲಿ ಇದು ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷ ರಾಜಕೀಯವಾಗಿ ಪರಿವರ್ತನೆ ಮಾಡಿ ಈ ಒಂದು ಗೊಂದಲಕ್ಕೆ ಇದು ಮಾಡಿ ನಮ್ಮ ಅಭ್ಯರ್ಥಿಗಳಿಗೆ ಏನು ಎದುರಿಸೋ ಮುಖಾಂತರ ಮತ್ತು ಮತದಾರನ ಎದುರಿಸೋ ಮುಖಾಂತರ ಮನೆ ಚುನಾವಣೆಯನ್ನು ನಡೆಸಿರ್ತಕ್ಕಂಥದ್ದು ತಾವೆಲ್ಲರೂ ನೋಡಿದ್ದೇವೆ. ಆದರೆ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಅಂತೇಳಿ ನಮ್ಮ ಪಕ್ಷದ ಹಿರಿಯ ಮುಖಂಡರು ಮತ್ತು ಕಾರ್ಯಕರ್ತರ ಅಭಿಪ್ರಾಯ. ಹಾಗಾಗಿ ಇದನ್ನು ಬದಲಾಯಿಸ್ಕೊಂಡ್ರೆ ಸ್ಥಳೀಯ ಶಾಸಕರಿರ್ಬೋದು, ಆ ಪಕ್ಷದ ಮುಖಂಡರಿರ್ಬೋದು, ಮುಂದಿನ ದಿವಸಗಳಲ್ಲಿ ಈ ಥರ ಒಂದು ಪ್ರವೃತ್ತಿಯನ್ನು ಬಿಟ್ಟು ಆಯಾ ಭಾಗದ ಒಂದು ಏನು APMC ಆಗ್ಬೋದು, BLD ಬ್ಯಾಂಕ್ ಆಗ್ಬೋದು, VSSN ಸೊಸೈಟಿಗಳಾಗ್ಬೋದು ಅಂಥ ಒಂದು ಚುನಾವಣೆ ಪ್ರಕ್ರಿಯೆಯಲ್ಲಿ ಆ ಭಾಗದ ರೈತರು ಮತ್ತು ಮುಖಂಡರಿಗೆ ಬಿಟ್ಟಿದ್ದೆ ಆದರೆ ಅದು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ನಿರ್ಭೀತಿಯಿಂದ ಚುನಾವಣೆಗಳನ್ನು ಮಾಡಿ ಯಾರು ಅದರಲ್ಲಿ ಅರ್ಹರು ಅಂಥವರಿಗೆ ಆದ್ಯತೆ ಕೊಡೋ ಮುಖಾಂತರ ಆ ಒಂದು ಭಾಗದಲ್ಲಿ VSSN ಮತ್ತು BLD ಬ್ಯಾಂಕು, APMC ಈ ಥರ ಚುನಾವಣೆಗಳನ್ನ ನಾವು ನಡೆಸಿದ್ದೇ ಆದರೆ ಅಲ್ಲಿ ನಿಜವಾಗಲೂ ರೈತರಿಗೆ ಮತ್ತು ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಅವರಿಗೆ ಏನು ವ್ಯವಸಾಯಕ್ಕಾಗ್ಬೋದು, ಲೋನ್ ಕೊಡೋಂಥದ್ದು ಆಗ್ಬೋದು, ಇಂಥ ಪ್ರಕ್ರಿಯೆಯಲ್ಲಿ
ಮುಕ್ತವಾಗಿ ಯಾವುದೇ ರಾಜಕೀಯ ಪಕ್ಷದ ಹಸ್ತಕ್ಷೇಪ ಇಲ್ಲದೆ, ಯಾವುದೇ ಅಧಿಕಾರಿ ಹಸ್ತಕ್ಷೇಪ ಇಲ್ಲದೆ ಮುಕ್ತವಾದ ವಾತಾವರಣವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ನನ್ನ ಅಭಿಪ್ರಾಯ. ಅದನ್ನು ಸ್ಥಳೀಯ ಶಾಸಕರು ಕೂಡ ಬಹಳ ಹಿರಿಯರವರೇ, ಅವರು ಕೂಡ 2 ಸಾರಿ ಈ ತಾಲೂಕಿನಲ್ಲಿ ಶಾಸಕರಾಗಿದ್ದಾರೆ. ಅವರಿಗೆ ಈ ಒಂದು ಒಳ್ಳೆ ಮನಸ್ಸನ್ನು ಕೊಡಲಿ ಅಂತೇಳಿ ತಮ್ಮ ಮುಖಾಂತರ ಮನವಿ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. ಹಾಗಾಗಿ ಇನ್ನು ನಮ್ಮ ಇವತ್ತು ಪತ್ರಿಕಾಗೋಷ್ಠಿ ಮುಖ್ಯ ಉದ್ದೇಶ ನಮ್ಮ ಗೆದ್ದಂಥ ಏನು ನಿರ್ದೇಶಕರಿದ್ದಾರೆ ಅವರಿಗೆ ಅಭಿನಂದನೆ ಸಲ್ಲಿಸಿ, ಮತ್ತು ಸೋತಂಥವ್ರು ಅವ್ರಿಗೂ ಕೂಡ ಮುಂದಿನ ದಿವಸದಲ್ಲಿ ನಿಮ್ಮ ಜೊತೆ ನಾವೆಲ್ಲ ಪಕ್ಷದ ಕಾರ್ಯಕರ್ತರು ಮತ್ತು ಸನ್ಮಾನ್ಯ ಮಂಜುನಾಥ್ ಗೌಡರು ಮಾಜಿ ಶಾಸಕರು ಕೂಡ ನಿಮ್ಮ ಜೊತೆ ಏನು ನೈತಿಕವಾಗಿ ಮತ್ತು ನಿಮಗೆ ಜೊತೆಯಲ್ಲಿ ನಾವು ಇರ್ತೇವೆ ಅಂತೇಳಿ ಅವ್ರಿಗೆ ಆತ್ಮಸ್ಥೈರ್ಯ ತುಂಬುವಂಥದ್ದು. ಮತ್ತು ಈ ಪ್ರಕ್ರಿಯೆಯಲ್ಲಿ ಏನು ಇವತ್ತು 10 ದಿವಸಗಳ ಕಾಲ ನಮ್ಮ ವಿವಿಧ ಭಾಗದ ಎಲ್ಲ ಮುಖಂಡರು ಕಾರ್ಯಕರ್ತರು ಕೂಡ ಸಂಪೂರ್ಣವಾಗಿ 10 ದಿವಸಗಳ ಕಾಲ ನಮ್ಮ ಅಭ್ಯರ್ಥಿಗಳ ಪರವಾಗಿ ಕೆಲಸ ಮಾಡಿದಂಥವರಿಗೆ ನಮ್ಮ ಪಕ್ಷದ ಮುಖೇನ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಹಾಗಾಗಿ ನಿಮ್ಮ ಮುಂದೆ ಯಾವುದೇ ಚುನಾವಣೆ ಬರಲಿ, ನಾವು ಮಂಜುನಾಥ್ ಗೌಡರ ನೇತೃತ್ವದಲ್ಲಿ ನಮ್ಮ ಪಕ್ಷದ ಹಿರಿಯ ಮುಖಂಡರು ಮತ್ತು ಎಲ್ಲ ಮುಖಂಡರ ನೇತೃತ್ವದಲ್ಲಿ ಮುಂದಿನ ಚುನಾವಣೆಗಳನ್ನ ಎದುರಿಸಲಿಕ್ಕೆ ನಾವು ಸನ್ನದ್ಧರಾಗಿದ್ದೇವೆ. ಯಾವುದಕ್ಕೆ ಈ ಸ್ಥಳೀಯವಾಗಿರ್ತಕ್ಕಂಥ ಶಾಸಕರಾಗ್ಬೋದು, ಮುಖಂಡರಾಗ್ಬೋದು, ಬೇರೆ ಪಕ್ಷದವರು ಧಮಕಿ ಮತ್ತು ಎದುರಿಸೋದಕ್ಕೆ ಹೆದರುವಂಥವ್ರು ಯಾರು ನಮ್ಮ ಪಕ್ಷದ ಮುಖಂಡರಾಗ್ಬೋದು, ಕಾರ್ಯಕರ್ತರಾಗ್ಬೋದು ಇಲ್ಲ. ನಾವು ಕೂಡ ಇದೇ ತಾಲೂಕಲ್ಲಿ ಇದ್ದೇವೆ. ಅದನ್ನು ಅವರು ಕೂಡ ಅರ್ಥ ಮಾಡಿಕೊಂಡು ಇಂಥ ಚುನಾವಣೆಗಳಲ್ಲಿ ಪಾಲ್ಗೊಳ್ಳಬೇಕು, ಎದುರಿಸುವಂಥ ಪ್ರವೃತ್ತಿನ ಬಿಡಬೇಕು ಅಂತೇಳಿ ತಮ್ಮ ಮುಖೇನ ಹೇಳಿಕೆ ನಾನು ಬಯಸ್ತೇನೆ. ಹಾಗಾಗಿ ಇವತ್ತೇನೋ ಕೆಲವು ಮಾಧ್ಯಮ ಮಿತ್ರರಲ್ಲಿ ಹೇಳಿದ್ದಾರೆ, ಮುಂದಿನ ಚುನಾವಣೆಗಳಲ್ಲಿ ನಿಲ್ಲಕ್ಕೂ ಏನು ಅಭ್ಯರ್ಥಿಗಳಾಗೋದಕ್ಕೂ ಮತ್ತು ಅರ್ಜಿ ಹಾಕೋದಕ್ಕೂ ಹಿಂಜರಿಬೇಕು ಅಂತ. ನಾವಿರ್ತಕ್ಕಂಥದ್ದು ಕೋಲಾರ ಜಿಲ್ಲೆ ಮಾಲೂರು ತಾಲೂಕಲ್ಲಿ ನಾವು ಇದೇ ಮಣ್ಣಿನಲ್ಲಿ ಹುಟ್ಟಿದ್ದೀವಿ. ನಾವೆಲ್ಲ ಏನು BJP ಮತ್ತು ಎಲ್ಲ ನಮ್ಮ ಮುಖಂಡರು ಕೂಡ ಇದೇ ತಾಲೂಕಲ್ಲಿ ಹುಟ್ಟಿದ್ದಾರೆ. ಅವರು ಅದೇ ರೀತಿ ನಮ್ಮನ್ನು ಏನಾದರೂ ಆ ಒಂದು ಸ್ಥಿತಿಯಲ್ಲಿ ನಮ್ಮನ್ನು ನೋಡಿದ್ದೆ ಆದರೆ ಅದು ಅವರು ಭ್ರಮೆ ಅಂತ ತಿಳ್ಕೊಳ್ಬೇಕು. ಅದನ್ನು ಬಿಟ್ಟು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಕೊಟ್ಟಿದ್ದಾರೆ ಭಾರತ ಸಂವಿಧಾನ, ಆ ಸಂವಿಧಾನದ ಅಡಿಯಲ್ಲಿ ಒಂದು ಪ್ರಜಾಪ್ರಭುತ್ವ ಏನು ಒಂದು ವ್ಯವಸ್ಥೆಯಲ್ಲಿ ನಾವು ಚುನಾವಣೆಗಳು ಎದುರಿಸ್ತೇವೆ, ಆ ರೀತಿಯಾಗಿ ಸಮರ್ಥವಾಗಿ ಎದುರಿಸಲಿಕ್ಕೆ ನಮ್ಮ ಮಾಜಿ ಶಾಸಕರು ಮತ್ತು ನಮ್ಮ ಎಲ್ಲ ಮುಖಂಡರುಗಳನ್ನು ಕೂಡ ಇವತ್ತು ಧೈರ್ಯವಾಗಿ ನಾವು ಅದನ್ನು ಎದುರಿಸುವಂಥ ಶಕ್ತಿ ಆ ಭಗವಂತ ನಮಗೆ ಕೊಟ್ಟಿದ್ದಾನೆ. ಯಾವುದೇ ಕಾರಣಕ್ಕೂ ಎದುರುವಂಥದ್ದಿಲ್ಲ. ಹಾಗಾಗಿ ಇವತ್ತು ಈ ಮಾಧ್ಯಮಗಳಲ್ಲಿ ಏನು ಇವತ್ತು ಚಾಮರಾಜಪೇಟೆಯಲ್ಲಿ ನಡೆದಿರ್ತಕ್ಕಂಥದ್ದು ಏನು ಈ ಕೆಳಸಲು ಕೊಯ್ಯುವಂಥದ್ದು ಗೋಮಾತೆಲ್ಲ ನಮ್ಮ ಹಿಂದೂ ಅದನ್ನ ಯಾಕೆ ಮಾಡಿದ್ದಾರೆ ಅಂತಂದ್ರೆ ನಿಮ್ಗೆ ಅದನ್ನ ಥೀಮೇ ಗೊತ್ತಿಲ್ಲ ನೋಡ್ರಿ, ಅದನ್ನ ತಿಳ್ಕೊಳ್ಬೇಕು. ಗ್ರಾಮ ಪಂಚಾಯತಿ ಮುಕ್ತವಾಗಿ ಚುನಾವಣೆ ನಡೀಬೇಕು ಅಂತ, ಅಲ್ಲಿ ರಾಜಕೀಯ ಸೇರ್ಲೇಬಾರ್ದು, ಸೇರಿಸಬಾರ್ದು ಅಂತೇಳಿ ಚಿಹ್ನೆ ಇಲ್ಲದೆ ಮಾಡ್ತಾರೆ. ಅವ್ರಿಗೆ ಬುದ್ಧಿ ಇಲ್ಲದೆ ಮಾಡಿಲ್ಲ. ಪರಿಷತ್ತೇ ಬಿಟ್ಟಿಲ್ಲ, ನಾವು ಅದನ್ನ ನಾನು ಅದನ್ನ ಹೇಳ್ತಾ ಇರೋದು ಈ ಬಿಡಬೇಕು ಅಂತ ನಾನು ಹೇಳಿದ್ದೆ ಉದ್ದೇಶ. ನಾನು ಅದನ್ನೇ ಅನುಕರಣೆ ನಮಗೆ ಅವ್ರಿಗೆ ನಾವು ಬಿಡ್ತೀವಿ ಅಂತ ಹೇಳಿ ಅದಕ್ಕೆ ಬಿಟ್ಟಿದ್ದಕ್ಕೆ ಮಂಜುನಾಥ್ ಗೌಡರು ಸ್ವಲ್ಪ ದೂರದಲ್ಲಿ ಇದರಿಂದ ಅರ್ಥ ಆಯ್ತಲ್ಲ. ಅದರಿಂದ ಕಾರ್ಯಕರ್ತರಿಗೆ ಎಷ್ಟು ಬೇಜಾರಾಯ್ತು. ಈಗ 1 ಓಟು 2 ಓಟಲ್ಲಿ ಇಬ್ಬರು ಸೋತಿದ್ದಾರೆ, 5 ಓಟಲ್ಲಿ ಒಬ್ಬರು ಸೋತಿದ್ದಾರೆ. ಇವ್ರು ಹೆಂಗ್ ಸೋತರು ಅನ್ನೋದನ್ನ ನೀವು ಕಣ್ಣಾರ ನೋಡಿದ್ರಿ, ಮಾಧ್ಯಮ ಮಿತ್ರರು ಅಲ್ಲೇ ಇದ್ರು. ಮುಕ್ತವಾಗಿ ಅವರು ಚುನಾವಣೆ ಮಾಡಕ್ ಬಿಟ್ಟಿದ್ರೆ ಒಳ್ಳೆ ಇದು